ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಮನೆ ತುಂಬಾ ಹೋಗಿದೆ ಅಂತ ಹೇಳ್ಬೋದು. ಖಂಡಿತವಲ್ಲ ಹಳೆ ಸ್ಪರ್ಧಿಗಳೇ ಬಂದಿರೋದು ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಬಟ್ ಅವ್ರು ಏನೇನ್ ಮಾಡ್ತಾ ಇದಾರೆ, ಯಾರು ಬಂದ್ರು, ಯಾರಿಗೆ ಒಂದು ಒಳ್ಳೆ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಸಿಕ್ತಂತ ತಿಳ್ಕೊಂತೀನಿ. ಮೊದಲೇದಾಗಿ ಲೈವ್ ಅಪ್ಡೇಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ಹಳೆ ಸ್ಪರ್ಧಿಗಳು ಕೂಡ ಒಂದು ಟಾಸ್ಕ್ ಆಡ್ತಾ ಇದಾರೆ. ವಿಶೇಷವಾಗಿ ಇಲ್ಲಿ ಮನೇಲಿ 15 ಜನ ಇದ್ದಾರೆ. ಈಗ 8 ಜನ ಜೊತೆಗೆ ಮತ್ತೆ 7 ಜನ ಎಕ್ಸ್ಟ್ರಾ ಬಂದಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ವಿನಯ್ ಗ್ಯಾಂಗ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ರಕ್ಷಕ್ ಆಗ್ಲಿ, ನೀತು ಆಗ್ಲಿ, ಆಮೇಲೆ ಸ್ನೇಹಿತ್ ಆಗ್ಲಿ, ಸಿರಿ ಮೇಡಮ್ ಆಗ್ಲಿ, ಮೈಕಲ್ ಆಗ್ಲಿ, ಪ್ರತಿಯೊಬ್ಬರು ಅವ್ರ ಗ್ಯಾಂಗ್ ಇಂದ ಹೋಗಿರೋ ಇಶಾನಿ ಆಗ್ಲಿ, ಖಂಡಿತ ಅವ್ರು ಹೀರೋ ಬಂದಿದ್ದಾರೆ. ಮತ್ತೆ ಇವ್ರು ಎಲ್ಲರೂ ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಇದ್ರೆ ಪ್ರತಿಯೊಬ್ರು ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ಒಂದು ಸ್ಪೀಚ್ ಕೊಡಬೇಕಾಗುತ್ತೆ. ಅಂದ್ರೆ ಯಾರ ವ್ಯಕ್ತಿತ್ವ ಹೇಗಿರುತ್ತೆ, ಯಾರು ಚೆನ್ನಾಗಿದ್ರು, ಯಾರ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಇದೇ ವಿಷಯ ಬಂದಾಗ ಮಾತ್ರ ನಮ್ರತಾ ಮತ್ತು ಸ್ನೇಹಿತರ ಮಧ್ಯೆ ತುಂಬಾ ಫೋಕಸ್ ಮಾಡಿ ಜೂಮ್ ಮಾಡಿ ತೋರಿಸ್ತಾರೆ ಕ್ಯಾಮ್ರಾಮನ್ ಈ ಲೈವ್ ಅಪ್ಡೇಟ್ ಅಲ್ಲಿ. ಏನಕ್ಕಂದ್ರೆ ತುಂಬಾ ಮುಜುಗರ ಕಡೆ ಒಳಗಾಗ್ತಾರೆ ನಮ್ರತಾ ಅವರು. ಈ ಫೋಟೋಸ್ ಈ ವಿಡಿಯೋಸ್ ಬಂದಾಗ ಖಂಡಿತವಾಗ್ಲೂ ಅಲ್ಲಿ ಇಶಾನಿ ಹೋದಾಗ ಅವ್ರಿಬ್ರ ಮಧ್ಯೆ ಇರೋ ಒಂದು ಲವ್ ಟ್ರ್ಯಾಕ್ ಆಗ್ಲಿ, ಇಲ್ಲ ಅವ್ರಿಬ್ರ ಮಧ್ಯೆ ಒಂದು ರಿಲೇಶನ್ಶಿಪ್ ಏನಾದಿತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇಶಾನಿ ಅವರು. ಅವಾಗ ತುಂಬಾ ಮುಜುಗರಕ್ಕೆ ಒಳಗಾಗಿದ್ರು ನಮ್ರತಾ ಮತ್ತು ಸ್ನೇಹಿತು. ಈ ರೀತಿಯಾಗಿ ಒಬ್ಬೊಬ್ಬರೇ ಆಗಿ ಹೋಗಿ ಅಲ್ಲಿ ಮಾತಾಡಬೇಕಾಗಿತ್ತು. ಅದೇನ್ ಪಾಸಿಟಿವ್ ಆಗಿ ಕೊಟ್ರ ಇಲ್ಲ ನೆಗೆಟಿವ್ ಅಂತ ಕೊಟ್ರ ಹೇಳಕ್ಕಾಗಲ್ಲ. ಬಟ್ ಸೌಂಡ್ ಮಾತ್ರ ತುಂಬಾ ಮ್ಯೂಟ್ ಮಾಡಿದ್ರು. ಈ ಸಮಯದಲ್ಲಿ ವಿನಯ್ ತುಂಬಾ ಚಪ್ಪಾಳೆ ಹೊಡಿತಾ ಇದ್ರು. ಅಂದ್ರೆ ತುಂಬಾ ಹ್ಯಾಪಿ ಆಗಿದ್ರು ಕೂಡ. ಏನಕ್ಕಂದ್ರೆ ಅಲ್ಲಿ ಒಳ್ಳೆ ಪಾಸಿಟಿವ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನೀತು ಅವರು ಹೋದಾಗ ಅಲ್ಲಿ ಒಂದು ವರ್ತೂರ್ಗಾಗ್ಲಿ, ತುಕಾಲಿಗಾಗ್ಲಿ, ಪ್ರತಾಪ್ಗಾಗ್ಲಿ ಒಂದು ಪಾಸಿಟಿವ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದ್ರಲ್ಲೇನು ಸಂಗೀತ ಟಾರ್ಗೆಟ್ ಮಾಡ್ತಾರೆ ಅನ್ಸ್ತಾ ಇರುತ್ತೆ. ಏನಕ್ಕಂದ್ರೆ ಸಂಗೀತ ಅವರ ಮುಖ ಮಾಡಿ ಮಾತಾಡ್ತಾ ಇದ್ರು ಇಶಾನಿ ಅವರು. ಆದ ಕಾರಣ ಲೈವ್ ಅಪ್ಡೇಟ್ ಅಲ್ಲಿ ಪ್ರತಿಯೊಬ್ಬರು ಬಂದಿರುವ 7 ಜನನು ಅಲ್ಲಿರುವ 8 ಜನರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ರು. ಮತ್ತೆ ಲೈವ್ ಅಪ್ಡೇಟ್ ಅಲ್ಲಿ ಇನ್ನು ಏನೇನಾಗುತ್ತೆ ಅಂತ ಮುಂದೆ ತಿಳಿಸ್ತೀನಿ. ಈ ವಿಷಯದಲ್ಲಿ ಮಾತ್ರ ವಿನಯ್ ತುಂಬಾ ಖುಷಿಯಾಗಿದ್ರು. ಅದಾದ್ಮೇಲೆ ವರ್ತೂರು, ತುಕಾಲಿ, ಪ್ರತಾಪ್ ತುಂಬಾ ಖುಷಿಯಾಗಿದ್ರು ಈ ಮಾತು ಕೇಳಬೇಕಾದ್ರೆ. ಮತ್ತೆ ಹೊರಗಡೆ ಇರೋದು ಹೇಳಿದ್ರ ಇಲ್ಲ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಕೊಟ್ರ ಅಂತ ಸೌಂಡ್ ಮೇಲೆ ಮೂಟ್ ಮಾಡಿದ್ರು. ಮತ್ತೆ ಇಂತ ಲೈವ್ ಅಪ್ಡೇಟ್ ಎಲ್ಲ ತಿಳಿಸ್ತಾ ಇರ್ತೀನಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.